8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಇವತ್ತಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 66ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ಭಾಗದಲ್ಲಿರುವಂತಹ ಕ್ವಶನ್ಸ್ಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲನೇ ಕ್ವಶನ್ಸ್, ಕೊಟ್ಟಿರುವ ಸಂಖ್ಯೆಗಳನ್ನು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ. ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಇದನ್ನ ನಾವು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬೇಕು. ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಅದನ್ನ ಯಾವ ರೀತಿಯಲ್ಲಿ ಬರೀಬಹುದು ಅಂತ ಹೇಳಿ ಅಲ್ಲಿ ನಾವು ಕೆಲವೊಂದು ಸಿಂಬಲ್ಸ್ ಗಳನ್ನ ಉಪಯೋಗಿಸ್ತೇವೆ. ಇಲ್ಲಿ ಇರುವಂತ ಸಿಂಬಲ್ಸ್ ಗಳನ್ನ ನೀವು ಕಾಣಬಹುದು. ಈ ಸಿಂಬಲ್ಸ್ ಗಳನ್ನ ಉಪಯೋಗಿಸಿ ನಾವು ಈಗ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಗಳಿಗೆ ಪರಿಹಾರವನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ ಕೊಟ್ಟಿರುವಂತಹ ಸಂಖ್ಯೆ 10,459. ಇದನ್ನ ಯಾವ ರೀತಿಯಲ್ಲಿ ನಾವು ಬರೀಬಹುದು ಅಂತ ಹೇಳಿ ನೋಡುವ. ಸೊ ಇದನ್ನ ಬರೀಲಿಕ್ಕೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ 10,459 ಅಂತ ಹೇಳಿದ್ರೆ ಅದನ್ನ ಬಿಡಿಸಿ ಬರೀಬೇಕು. ಸೊ ಮೊದಲನೇ ಕ್ವಶನ್, ಇದರಲ್ಲಿರುವಂತಹ ಮೊದಲನೇ ಪ್ರಶ್ನೆ 10,458. ಸೊ ಇದನ್ನೀಗ ಬಿಡಿಸಿ ಬರೆಯುವ. ಸೊ ಬಿಡಿಸಿ ಬರೆಯುವುದಾದ್ರೆ 10,000 ಇದೆ, ಸೊ ಅದನ್ನ ಬರೀತಾ ಇದ್ದೇನೆ. 10,000 ಆಮೇಲೆ 400 ಇದೆ. 400 ಅಂತ ಹೇಳಿದ್ರೆ 100ಅನ್ನ ನೀವು 4 ಸಲ ಬರಿಬೇಕು. ಸೊ 100, 100 ಹಾಗೆ 100 ಆಮೇಲೆ 100. ಆಮೇಲೆ 58 ಇದೆ. 58 ಅಂದ್ರೆ 10. 10ನ್ನ 50 ಅಂತ ಹೇಳಿದ್ರೆ 10ಅನ್ನ ನಾವು 5 ಸಲ ಬರಿಬೇಕು. 10, 10 ಪುನಃ ಇಲ್ಲಿ 10 ಆಮೇಲೆ 10. ನಂತರ ಇಲ್ಲಿ 58 ಇದೆ. 58 ಅಂತ ಹೇಳಿದ್ರೆ ನಾವು 1ಅನ್ನ 8 ಸಲ ಬರಿಬೇಕು. 3, 4, 5, 6, 7, 8. ಸೊ ನೀವಿಲ್ಲಿ ಕಾಣ್ಬೋದು 10,000 ಆಮೇಲೆ ಇಲ್ಲಿ 100 4 ಸಲ ಇದೆ. 50 ಅಂದ್ರೆ 10 5 ಸಲ ಇದೆ. 58, ಸೊ 1ಅನ್ನ 8 ಸಲ ಬರಿಬೇಕು. ಆಮೇಲೆ ಇದಕ್ಕೆ ಹೊಂದಿಕೊಂಡು ಇರುವಂತಹ ಸಿಂಬಲ್ಸ್ ಏನಿದೆ ಆ ಸಿಂಬಲ್ಸ್ ಗಳನ್ನ ನಾವಿಲ್ಲಿ ಬರೀತಾ ಹೋಗ್ಬೇಕು. ಸೊ 10,000 ಅಂತ ಹೇಳಿದ್ರೆ ನಾವು ಯಾವ ಸಿಂಬಲ್ ಅನ್ನ ಬರೀಬಹುದು? ನೀವಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಗಮನಿಸಿದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಿಂಬಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ 10,000 ಅಂತ ಹೇಳಿದ್ರೆ 10⁴ 4. ಸೊ 10⁴ ಅಂತ ಹೇಳಿದ್ರೆ 10,000, ಅದಕ್ಕೆ ನಾವು ಈ ಸಿಂಬಲ್ ಅನ್ನ ಉಪಯೋಗಿಸಬೇಕು. ಸೊ ಇಲ್ಲಿ 10,000ಕ್ಕೆ ಆ ಸಿಂಬಲ್ ಅನ್ನ ಉಪಯೋಗಿಸ್ತಾ ಇದ್ದೇನೆ. ಸೊ ಈ ರೀತಿಯಲ್ಲಿ ಸಿಂಬಲ್ ಅನ್ನ ಉಪಯೋಗಿಸಬೇಕು. ಇದು 10,000. ಆಮೇಲೆ 100 ಇದೆ. ಸೊ 100 ಎಷ್ಟು ಸಲ ಇದೆ? 4 ಸಲ ಇದೆ. ಸೊ 100ಅನ್ನ ಪ್ರತಿನಿಧಿಸಲಿಕ್ಕೆ ನಾವು ಈ ಸಿಂಬಲ್ ಅನ್ನ ಉಪಯೋಗಿಸಬೇಕು. ಸೊ ಈ ಸಿಂಬಲ್ ಅನ್ನ ಎಷ್ಟು ಸಲ ಬರಿಬೇಕು? 4 ಸಲ ಬರಿಬೇಕು ನೀವು. 1, 2, 3 ಹಾಗೆ 4. ಆಮೇಲೆ ನಂತರ ಇರುವಂತದ್ದು 10. 10 ಇಲ್ಲಿ ನೀವು 5 ಸಲ ಕಾಣಬಹುದು. ಸೊ 10ಅನ್ನ ಪ್ರತಿನಿಧಿಸಲಿಕ್ಕೆ ನಾವು ಈ ಸಿಂಬಲ್ ಅನ್ನ ಉಪಯೋಗಿಸಬೇಕು. ಹಾಗಾಗಿ 10ಅನ್ನ ನಾವು 5 ಸಲ ಬರೀಬೇಕು. ಸೊ 10ಅನ್ನ 5 ಸಲ ಬರೀತಾ ಇದ್ದೇನೆ. ನಂತರ ಇರುವಂತದ್ದು 1 ಅನ್ನ ಪ್ರತಿನಿಧಿಸಲಿಕ್ಕೆ ನಾವು ಗೆರೆಯನ್ನ ಹಾಕಬೇಕು. ಸೊ ಎಷ್ಟು ಗೆರೆಗಳನ್ನ ಹಾಕಬೇಕು? 8 ಗೆರೆಗಳನ್ನ ಹಾಕಬೇಕು. 1, 2, 3, 4, 5, 6, 7, 8. ಸೊ ಇದು ಈಜಿಪ್ಷಿಯನ್ ಪದ್ಧತಿಯಲ್ಲಿ ಬರೆಯುವಂತ ರೀತಿ. ನಂತರ ಎರಡನೇ ಕ್ವಶನ್ ಅನ್ನ ನೋಡುವ. ಎರಡನೇ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಯಾವ ಸಂಖ್ಯೆಯನ್ನ ಕೊಟ್ಟಿದ್ದಾರೆ? ಎರಡನೇ ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರುವಂತಹ ಸಂಖ್ಯೆ 1023. ಸೊ 1023 ಇದನ್ನ ಹೇಗೆ ಬರೀತೀರಾ? ಸೊ 1023 ಬರೀಲಿಕ್ಕೆ ಮೊದಲಿಗೆ ನೀವು 1000ವನ್ನ ಬರಿಬೇಕು. ಸೊ 1000, ಅದರ ನಂತರ 20 ಅಂತ ಹೇಳಿದ್ರೆ 10ಅನ್ನ 2 ಸಲ ಬರೀಬೇಕು. ನಂತರ ಬರುವಂತದ್ದು 3. ಸೊ 1, 1, 1. ಆಮೇಲೆ 1000 ಇದಕ್ಕೆ ಚಿಹ್ನೆಯನ್ನ ಬರಿಬೇಕು. ಸೊ 1000ಕ್ಕೆ ಯಾವ ಚಿಹ್ನೆಯನ್ನ ಕೊಟ್ಟಿದ್ದಾರೆ? ಇಲ್ಲಿ ನೀವು ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ, ಹಿಂದಿನ ವಿಡಿಯೋವನ್ನ ಗಮನಿಸಿದ್ರೆ ಅಥವಾ ಇಲ್ಲಿ ಕೊಟ್ಟಿರುವಂತ ಚಿತ್ರವನ್ನ ನೋಡಿ, ಇದರಲ್ಲಿ ನೀವು ಕಾಣ್ಬೋದು 1000 ಅಂತ ಹೇಳಿದ್ರೆ 10⁻3. ಸೊ 10⁻3 ಅಂತ ಹೇಳಿದ್ರೆ ಈ ಚಿಹ್ನೆಯನ್ನ ಕೊಟ್ಟಿದ್ದಾರೆ. ಸೊ ಆ ಚಿಹ್ನೆಯನ್ನ ನಾವಿಲ್ಲಿ ಬಿಡಿಸ್ಬೇಕು. ಸೊ ಈ ರೀತಿಯಲ್ಲಿ ಆ ಚಿಹ್ನೆಯನ್ನ ಬಿಡಿಸ್ಬೇಕು. ಸೊ 1000ಕ್ಕೆ ಈ ಚಿಹ್ನೆಯನ್ನ ಬಿಡಿಸ್ತಾ ಇದ್ದೇನೆ.
ಆಮೇಲೆ 10 ಇದೆ. 10ಕ್ಕೆ ನಾವು ಇಲ್ಲಿ ಈಗಿರುವಂತ ಈ ಚಿಹ್ನೆಯನ್ನ ಬಿಡಿಸ್ಬೇಕು. ನಂತರ 1 ಇದೆ, 1 3 ಸಲ ಇದೆ, ಹಾಗಾಗಿ ಇಲ್ಲಿ 3 ಸಲ 1 ಬರೆದ್ರೆ ಆಯ್ತು, ಈ ಗೆರೆಗಳನ್ನ ಹಾಕಿದ್ರೆ ಆಯ್ತು. ಇದು 1023 ಪ್ರತಿನಿಧಿಸ್ತದೆ. ನಂತರ ಕೊಟ್ಟಿರುವಂತಹ ಸಂಖ್ಯೆ ಯಾವುದು? ನಂತರ 2660 ಅಂತ ಕೊಟ್ಟಿದ್ದಾರೆ. ಸೊ 2660 ಇದನ್ನ ಹೇಗೆ ಬರೀತೀರಾ? 2000 ಅಂತ ಹೇಳಿದ್ರೆ ಇಲ್ಲಿ 1000 ಎನ್ನುವಂಥದ್ದು 2 ಸಲ ಇದೆ. ಸೊ 1000. ಆಮೇಲೆ 660 600 ಅಂತ ಅಂದ್ರೆ 100 ಇಲ್ಲಿ 6 ಸಲ ಬರಿಬೇಕು. 2 3 4 5 6 6 ಸಲ ನೀವು 100 ಬರಿಬೇಕು. ಅದರ ನಂತರ 60 ಇದೆ. 60 ಅಂದ್ರೆ 10 ಪುನಃ ಇಲ್ಲಿ 6 ಸಲ ಬರಿಬೇಕು. 3 4 5 6. ಸೊ 1000ವನ್ನ 2 ಸಲ ಬರಿಬೇಕು. ಸೊ ಇಲ್ಲಿ 2 ಸಲ ಇದೆ. ಹಾಗೆ 100ನ್ನ 6 ಸಲ ಬರಿಬೇಕು. 6 ಸಲ ಇದೆ. 10ನ್ನ 6 ಸಲ ಬರಿಬೇಕು. ಅದರ ನಂತರ ನಾವು ಈ ಸಿಂಬಲ್ಸ್ ಏನಿದೆ ಆ ಸಿಂಬಲ್ಸ್ ಗಳನ್ನ ಇಲ್ಲಿ ಬಿಡಿಸ್ತಾ ಹೋದ್ರಾಯ್ತು. ಸೊ ಇಲ್ಲಿ ನಾವು 1000ವನ್ನ ಪ್ರತಿನಿಧಿಸಲಿಕ್ಕೆ ಉಪಯೋಗಿಸುವಂತ ಸಿಂಬಲ್ ಏನಿದೆ ಅದನ್ನ ಬರಿಬೇಕು. ಸೊ ಈ ರೀತಿಯಲ್ಲಿ ನೀವು ಸಿಂಬಲ್ಸ್ ಅನ್ನ ಬಿಡಿಸ್ಬೋದು. ಇದು 1000. ಆಮೇಲೆ ಇನ್ನೊಂದು 1000 ಇದೆ ಇಲ್ಲಿ, ಹಾಗಾಗಿ ಪುನಃ ಅದೇ ಸಿಂಬಲ್ ಅನ್ನ ಬರಿಬೇಕು. ಪುನಃ ಅದೇ ಸಿಂಬಲ್ ಅನ್ನ ಬರೀತಾ ಇದ್ದೇನೆ. ನೀವು ಈ ಸಿಂಬಲ್ಸ್ ಗಳನ್ನ ಕಲಿಬೇಕಾಗ್ತದೆ. ನಂತರ 100ನ್ನ ಪ್ರತಿನಿಧಿಸಲಿಕ್ಕೆ ಈ ರೀತಿಯ ಸಿಂಬಲ್. 100ನ್ನ ನಾವು ಎಷ್ಟು ಸಲ ಬರಿಬೇಕು? 6 ಸಲ. 2 3 ಹಾಗೆ 4 5 6. ಆಮೇಲೆ 10 ಕೂಡ 6 ಸಲ ಬರಿಬೇಕು. 1 2 3 4 5 6. ಸೊ ಇಲ್ಲಿ ನೀವು ಕಾಣ್ಬೋದು ಈ ರೀತಿಯಲ್ಲಿ ಈ ಸಂಖ್ಯೆಯನ್ನ ಪ್ರತಿನಿಧಿಸಬಹುದು. ನಂತರ ಕೊಟ್ಟಿರುವಂತ ಕ್ವಶನ್ ಏನು? ಅದರ ನಂತರ ಬರುವಂತ ಕ್ವಶನ್ಸ್ 784 ಅಂತ ಕೊಟ್ಟಿದ್ದಾರೆ. ಸೊ 784 ಇದರಲ್ಲಿ 700 ಅಂದ್ರೆ ನಾವಿಲ್ಲಿ 7 ನೂರುಗಳನ್ನ ಕಾಣ್ಬೋದು. ಸೊ 100ನ್ನ ನೀವು ಇಲ್ಲಿ 7 ಸಲ ಬರಿಬೇಕು. 2 3 4 5 6 ಹಾಗೆ 7. ಆಮೇಲೆ 84 ಇದೆ. ಅಂದ್ರೆ 10ನ್ನ ನೀವು 8 ಸಲ ಬರಿಬೇಕು. 3 4 5 6 7 8. ಆಮೇಲೆ 4 ಇದೆ. ಸೊ 1ನ್ನ 4 ಸಲ ಬರಿಬೇಕು. ಸೊ 100 1 2 3 4 5 6 7 1 2 3 4 5 6 7 8 ಹಾಗೆ 4 ಸಲ. ಅದರ ನಂತರ ಇಲ್ಲಿರುವಂತ ಇದಕ್ಕೆ ಹೊಂದಿಕೊಂಡಿರುವಂತ ಸಿಂಬಲ್ಸ್ ಗಳನ್ನ ಹಾಕ್ತಾ ಹೋದ್ರೆ ಆಯ್ತು. ಸೊ 100 ಅಂದ್ರೆ ಈ ಸಿಂಬಲ್ ಅನ್ನ ಹಾಕ್ಬೇಕು. ಎಷ್ಟು ಸಲ ಹಾಕ್ಬೇಕು? 7 ಸಲ ಹಾಕ್ಬೇಕು. 1 2 3 4 5 6 ಹಾಗೆ 7. ಆಮೇಲೆ 8 ಸಲ ನಾವು 10ರ ಸಿಂಬಲ್ ಅನ್ನ ಹಾಕ್ಬೇಕು. ಸೊ 1 2 3 4 5 6 7 8. ಆಮೇಲೆ 1ರ ಸಿಂಬಲ್ ಅನ್ನ 4 ಸಲ ಹಾಕ್ಬೇಕು. ಸೊ 4 ಸಲ 1ರ ಸಿಂಬಲ್ ಅನ್ನ ಹಾಕಿದ್ದೇನೆ. ಸೊ ಈ ರೀತಿಯಲ್ಲಿ ಈ ಸಂಖ್ಯೆಯನ್ನ ಪ್ರತಿನಿಧಿಸಬಹುದು. ನಂತರ ಕೊಟ್ಟಿರುವಂತಹ ಸಂಖ್ಯೆ 1111 ಅಂತ ಕೊಟ್ಟಿದ್ದಾರೆ. ಸೊ 1111 1111 ಅಂತ ಹೇಳಿದ್ರೆ ಇದರಲ್ಲಿ 1000 ಎಷ್ಟು ಸಲ ಇದೆ? 1 ಸಲ ಇದೆ. ಹಾಗೆ 100 1 ಸಲ ಇದೆ. ಹಾಗೆ 10 1 ಸಲ ಇದೆ. ಹಾಗೆ 1 ಸಲ ಇದೆ. ಸೊ ಇಲ್ಲಿ 1000ವನ್ನ ಪ್ರತಿನಿಧಿಸಲಿಕ್ಕೆ ನಾವು ಉಪಯೋಗಿಸುವಂತ ಸಿಂಬಲ್ ಯಾವುದು? ಈ ಸಿಂಬಲ್ ಅನ್ನ ಬರೀಬೇಕು. ಸೊ 1000ವನ್ನ ಪ್ರತಿನಿಧಿಸಲಿಕ್ಕೆ ನಾವು ಮೊದಲಿಗೆ 1000ದ ಸಿಂಬಲ್ ಅನ್ನ ಬರೆಯುವ. ಆಮೇಲೆ 100ರ ಸಿಂಬಲ್ ಅನ್ನ ಬರೀತಾ ಇದ್ದೇನೆ. ನಂತರ 10ರ ಸಿಂಬಲ್, ಆಮೇಲೆ 1ರ ಸಿಂಬಲ್. ಸೊ ಇದು 1111 ಕೊಡುತ್ತದೆ. ಆಮೇಲೆ ನಂತರ ಇರುವಂತ ಕ್ವಶನ್ 70,707 70,707 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 70,000 ಅಂತ ಹೇಳಿದ್ರೆ 10,000 7 ಸಲ ಇದೆ. ಸೊ ನೀವು ಮೊದಲಿಗೆ ಇಲ್ಲಿ 10,000ವನ್ನ 7 ಸಲ ಬರಿಬೇಕು. 3 4 5
6 7. ಆಮೇಲೆ 707 700 ಅಂದರೆ ನಾವಿಲ್ಲಿ 100ನ್ನು 7 ಸಲ ಬರೀಬೇಕು. 2 3 4 5 6 7. ಆಮೇಲೆ 7 ಇದೆ, ಹಾಗಾಗಿ 1ನ್ನು 7 ಸಲ ಬರೀಬೇಕು. 3 4 5 6 7. ಸೊ ಇಲ್ಲಿ 10,000ವನ್ನು 7 ಸಲ ಬರೀಬೇಕು, ಹಾಗೆ 100ನ್ನು 7 ಸಲ ಬರೀಬೇಕು, ಆಮೇಲೆ 1ನ್ನು 7 ಸಲ ಬರೀಬೇಕು. ಅದರ ನಂತರ ನಾವು ಸಿಂಬಲನ್ನು ಡ್ರಾ ಮಾಡ್ತಾ ಹೋಗಬೇಕು. ಸೊ 10,000 ಅಂದರೆ ಈ ಸಿಂಬಲನ್ನು ಡ್ರಾ ಮಾಡಬೇಕು. ಸೊ ಈ ಸಿಂಬಲನ್ನು 7 ಸಲ ನೀವು ಡ್ರಾ ಮಾಡಬೇಕು. 1 2 3 4 5 6 7. ಆಮೇಲೆ ನಂತರ ಇರುವಂಥದ್ದು 100ನ್ನು 7 ಸಲ ಡ್ರಾ ಮಾಡಬೇಕು. ಸೊ 1 2 3 4 5 6 7. ನಂತರ ಇರುವಂಥದ್ದು 1ನ್ನು ನಾವು 7 ಸಲ ಡ್ರಾ ಮಾಡಬೇಕು. 3 4 5 6 7. ಈ ರೀತಿಯಲ್ಲಿ ನೀವು ಇದನ್ನು ಸಿಂಬಲ್ನ ರೂಪದಲ್ಲಿ ಬರೀಬಹುದು.